ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಬುಧವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿನೂ ಸಹ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಿದ್ರೆ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊತಿದ್ದೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ನನಗೂ ಸಹ ಯೂಸ್ಫುಲ್ ಆಗುತ್ತೆ. ಇನ್ನು ಇಲ್ಲಿ ಬುಧವಾರ ಬೆಳಗ್ಗೆ ಫ್ರೆಶ್ ಆಗಿ ತರಕಾರಿಗಳು ಹಾಗೆ ಸೊಪ್ಪು ಎಲ್ಲ ಸಿಗುತ್ತೆ ನಮ್ಮ ಮನೆ ಹತ್ರ. ಹಾಗಾಗಿ ಇವತ್ತು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹೋಗಿ ಸೊಪ್ಪು ಹಾಗೆ ಹೂಗಳೆಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನು ಇಲ್ಲಿ ಹೂವೆಲ್ಲ ತೊಗೊಂಡು ಅದನ್ನ ಫ್ರಿಜ್ಜಿಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೆ. ಅದಾದ ನಂತರ ಇಲ್ಲಿ ಮೊದಲಿಗೆ ಅನ್ನ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆ ಬೇಗನೆ ಎದ್ದಿದ್ದು ಇವತ್ತು. ಯಾಕೋ ನಿನ್ನೆಯಿಂದ ನೈಟೆಲ್ಲ ನಿದ್ದೆನೇ ಸರಿಯಾಗಿ ಆಗಿರಲಿಲ್ಲ. ಯಾಕಂದರೆ ತುಂಬಾ ಶೀತ ಆಗಿಬಿಟ್ಟಿತ್ತು ನನಗೆ. ಹಾಗಾಗಿ ನಿದ್ದೆ ಮಾಡೋದಕ್ಕೂ ಸಹ ಆಗ್ತಾನೆ ಇರಲಿಲ್ಲ. ಹೇಗಿದ್ರು ಎಚ್ಚರಾಗಿತ್ತಲ್ವ ಅಂತ ಬೇಗನೆ ಎದ್ದಿದ್ದೆ ಇವತ್ತು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಕಸನೆಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕುವುದು, ಗಂಜಿನ ಮಾಡಿಟ್ಬಿಟ್ಟು ಇಲ್ಲಿ ಹೂವು ಹಾಗೆ ಸೊಪ್ಪು ಬೇಕಾಗಿತ್ತಲ್ವ ಅದನ್ನ ತೊಗೊಂಬರೋದಕ್ಕೆ ಹೋಗಿದ್ದೆ. ಇನ್ನು ಅದೆಲ್ಲ ತೊಗೊಂಡು ಬಂದಾದ ನಂತರ ಇಲ್ಲಿ ಅನ್ನ ಮಾಡಬೇಕಾಗಿತ್ತು. ಮೊದಲಿಗೆ ಅನ್ನ ಮಾಡ್ಕೊಂಡ್ಬಿಡ್ತೀನಿ ನಾನು, ಯಾಕಂದರೆ ಅದು ವಿಜಲೆಲ್ಲ ಬಿಡಬೇಕಲ್ವ. ಹಾಗಾಗಿ ಅದಕ್ಕೆ ನನ್ನ ಹಸ್ಬೆಂಡ್ ಬಾಕ್ಸಿಗೆ ರೈಸ್ ಇರಲೇಬೇಕು. ಹಾಗಾಗಿ ಇಲ್ಲಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಒಂದು ಸೈಡು ಅನ್ನಕ್ಕೆ ಇಟ್ಕೊಂಡು ಹಾಗೆ ಇನ್ನೊಂದು ಸೈಡ್ ಇಲ್ಲಿ ಬಿಸಿನೀರನ್ನು ಸಹ ಇಟ್ಟಿದ್ದೀನಿ. ಯಾಕಂದರೆ ಇವಾಗ ಒಂದೆರಡು ದಿನದಿಂದ ನಾನು ಗ್ರೀನ್ ಟೀನ ಕುಡಿಯೋದು ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಮೇ ಬಿ ಅದು ಏನಾದರೂ ಕೋಲ್ಡ್ ಇದೆ ಏನೋ ಗೊತ್ತಿಲ್ಲ, ಯಾಕೋ ನೆಗಡಿ ಕಡಿಮೆನೇ ಆಗ್ತಾ ಇರಲಿಲ್ಲ. ಇವತ್ತು ಶುಂಠಿ ಟೀ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಮೊದಲಿಗೆ ಇಲ್ಲಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಇಲ್ಲಿ ಬಿಸಿ ನೀರನ್ನ ಕಾಯ್ಸಕ್ಕೆ ಇಕ್ಕಿದ್ದೀನಿ. ಹಾಗೆ ಒಂದು ಸೈಡ್ ಬಿಸಿ ನೀರನ್ನ ಕಾಯ್ಸಕ್ಕೆ ಇಟ್ಬಿಟ್ಟು ಇಲ್ಲಿ ಸೊಪ್ಪನ್ನ ಬಿಡಿಸ್ತಾ ಇದ್ದೀನಿ. ಈ ಬೆಳಗಿನ ಜಾವ ಸೊಪ್ಪು ತೊಗೊಂಬಂದು ಬಿಡಿಸಿ ಸಾಂಬಾರು ಮಾಡಬೇಕು ಅಂದರೆ ಒಂಚೂರು ಲೇಟಾಗಿಬಿಡುತ್ತೆ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಬೇಗನೆ ಎದ್ದಿದ್ದೆ. ನಾನು ಅಂದ್ಕೊಂಡಾಗೆ ಎಲ್ಲ ಅಡುಗೆನೂ ಸಹ ಇಲ್ಲಿ ಮುಗಿಸ್ಕೊಂಡು ಬಿಟ್ಟೆ. ಒಂದು ಸಾರಿ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ಈ ಥರ ಹುಷಾರಿಲ್ದಿರೋಂತಹ ಟೈಮಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಅಡುಗೆ ಮಾಡಬೇಕು ಅಂದರೆ ಏನೋ ಒಂಥರ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ. ನನಗೂ ಸಹ ಅದೇ ಥರನೇ ಆಗ್ತಾಯಿತ್ತು. ಒಂದು 2-3 ದಿನದಿಂದ ಏನಾಯಿತು, ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಎದ್ದು ಅಡುಗೆ ಮಾಡಬೇಕು ಅಂದರೆ ಅಪ್ಪ ಮತ್ತೆ ಅಡುಗೆ ಮಾಡಬೇಕಾ ಇವಾಗ ಅನ್ನೋ ಥರ ಸುಸ್ತು ಆ ಥರ ಆಗ್ತಾಯಿತ್ತು. ಇನ್ನು ಅದೇ ಮೂಡಲ್ಲಿ ನಾವು ಇದ್ದರೆ ನಮಗೆ ಬೇಗನೆ ಹುಷಾರಾಗೋದೇ ಇಲ್ಲ ಅಂತ ಹೇಳಿ ಇವತ್ತು ಒಂಚೂರು ಎನರ್ಜೆಟಿಕ್ ಆಗಿ ಅಡುಗೆ ಮನೇಲಿ ಬಂದಿದ್ದೀನಿ. ಹಾಗೆ ಅಂದ್ಕೊಂಡಿರೋಂತಹ ಅಡುಗೆ ಎಲ್ಲ ಕರೆಕ್ಟಾಗಿ ಮಾಡಿದರೆ ಸಾಕಪ್ಪ ಅಂತ ಅಂದ್ಕೊಂಡಿಲ್ಲಿ ಅಡುಗೆಗೆ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ಒಂದು 3-4 ದಿನದಿಂದ ಟ್ಯಾಬ್ಲೆಟ್ನ ತೊಗೊತಿದ್ದೆ ನೋಡಿ. ನಾಲ್ಗೆಗೆ ಏನೋ ಸ್ವಾದ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಏನು ಬಾಯಿಗಿಟ್ರೂ ಬರೀ ಕಹಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂಚೂರು ಬಾಯಿಗೆ ರುಚಿ ಕೊಡೋ ಥರ ಮಾವಿನಕಾಯಿನ ಹಾಕಿಬಿಟ್ಟು ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿಲ್ಲಿ ಕೆಂಪು ಚಟ್ನಿಗೂ ಸಹ ಮೆಣಸಿನ್ಕಾಯಿ ಏನಿತ್ತಲ್ವ ಅದನ್ನ ನೀರಿಗೆ ಹಾಕಿ ನೆನೆಸಿಕ್ಕಿದ್ದೀನಿ. ಈ ಥರ ನೆನೆಸಿಟ್ಬಿಟ್ಟು ಚಟ್ನಿ ಮಾಡಿದರೆ ಬೇಗನೆ ಚಟ್ನಿ ಮಾಡ್ಕೊಂಬಿಡ್ಬೋದು. ಒಣ ಮೆಣಸಿನ್ಕಾಯಿ ಆಗಿರೋದ್ರಿಂದ ಬೇಗ ನುಣ್ಣಗಾಗೋದಿಲ್ಲ. ಹಾಗಾಗಿ ಇನ್ನು ಅದ್ರ ಜೊತೆಗೆ ಸೊಪ್ಪನ್ನೆಲ್ಲ ಬಿಡಿಸಿ ನೀರಿಗೆ ಹಾಕಿ ತೊಳೆಯಕ್ಕಿಟ್ಟಿದ್ದೀನಿ. ಅದಾದ ನಂತರ ಒಂಚೂರು ಸೊಪ್ಪಲ್ಲಿರುವಂತಹ ಮಣ್ಣೆಲ್ಲ ನೀಟಾಗಿ ನೀರಿಗೆ ಬಿಟ್ಕೋಬೇಕು ನೋಡಿ. ಅದು ಒಂದು 10 ನಿಮಿಷ ಅಥವಾ 15 ನಿಮಿಷನಾದರೂ ನಾವು ನೀರಲ್ಲಿ ಬಿಡಬೇಕಾಗುತ್ತೆ. ಇನ್ನು ಆ ಟೈಮಲ್ಲಿ ನಾನಿಲ್ಲಿ ಹೀರೆಕಾಯಿ ಮಾಡೋಣ ಪಲ್ಯ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಹೀರೆಕಾಯಿನ ನೀಟಾಗಿ ಹೆರಿತಾ ಇದ್ದೀನಿ. ನಾನು ನಿನ್ನೆ ನೈಟೇ ಅಂದ್ಕೊಂಡಿದ್ದೆ ಹೀರೆಕಾಯಿ ಹೆಣ್ಗಾಯಿ ಮಾಡೋಣ ಅಂತ ಹೇಳ್ಬಿಟ್ಟು. ಆದರೆ ಅದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಹಾಕಬೇಕಲ್ವ, ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಇವತ್ತು. ಇನ್ನು ಶೇಂಗಾ ಎಲ್ಲ ಹುರ್ಕೊಂಡು ಮಸಾಲೆ ರುಬ್ಬಿ ಹೀರೆಕಾಯಿ ಹೆಣ್ಗಾಯಿ ಮಾಡೋದಕ್ಕೆ. ಹಾಗಾಗಿ ನಾರ್ಮಲಾಗಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ನಾರ್ಮಲಾಗಿ ಹೀರೆಕಾಯಿ ಪಲ್ಯನ ಇಲ್ಲಿ ಮಾಡ್ಕೊತಾ ಇದ್ದೀನಿ.
ಇನ್ನು ಇಲ್ಲಿ ಒಂದು ಸೈಡು ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಹಾಗೆ ಸೊಪ್ಪನ್ನ ಸಹ ನೀಟಾಗಿ ತೊಳೆದಿಟ್ಟಿದ್ದೆ ನೋಡಿ, ಅದನ್ನು ಸಹ ಇಲ್ಲಿ ಕಟಿಂಗ್ ಮಾಡ್ಕೊತಿದ್ದೀನಿ. ಒಂದೇ ಸರಿ ಈ ಥರ ಕಟಿಂಗ್ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಬೇಗ ಅಡುಗೆಗಳನ್ನ ಮುಗಿಸ್ಕೋಬೋದು. ಹಾಗಾಗಿ ಇಲ್ಲಿ ಮೊದಲಿಗೆ ಹೀರೆಕಾಯಿನ ಕಟ್ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಬೇಕಲ್ವ, ಅದನ್ನು ಸಹ ಕಟ್ ಮಾಡಿ ಒಂದೇ ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ. ಇನ್ನು ಅದಾದ ನಂತರ ಸೊಪ್ಪಿಗೂ ಸಹ ಟೊಮೆಟೊ ಬೇಳೆ ಅದೆಲ್ಲ ಬೇಕಾಗಿತ್ತು, ಅದನ್ನು ಸಹ ಇಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಇವಾಗ ಇಲ್ಲಿ ಟೊಮೆಟೊ ಎಲ್ಲ ನೀಟಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಹೆಂಗಾಗುತ್ತೆ ಅಂದರೆ ಮನೇಲಿ ಒಬ್ಬಳೇ ನಾನು ಅಡುಗೆ ಮಾಡೋದ್ರಿಂದ ಎಲ್ಲ ಅಡುಗೆನೂ ಬೆಳಗ್ಗೆನೇ ಮಾಡಬೇಕಾಗಿರುತ್ತೆ. ಯಾಕಂದರೆ ನೈಟಲ್ಲಿ ಮಾಡ್ಕೊತೀವಿ ಅಂದರೆ ನಾವು 3 ಜನ ಇರ್ತೀವಿ. 3 ಜನಕ್ಕಾಗಿ ಇಷ್ಟೆಲ್ಲ ಅಡುಗೆ ಮಾಡುವಂತಹ ಅವಶ್ಯಕತೆ ಏನು ಇರೋದಿಲ್ಲ. ಹಾಗೆ 3 ಜನ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋದಕ್ಕೆ ಒಂಚೂರು ಲೇಜಿತನ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಎಲ್ಲ ಅಡುಗೆನೂ ಬೆಳಗ್ಗೆನೇ ಮುಗಿಸ್ಕೊಳ್ಳೋದ್ರಿಂದ ನಾನು ಬೇಗನೆ ಅಡುಗೆನ ಮಾಡ್ಕೋಬೇಕಾಗಿರುತ್ತೆ. ಅದಲ್ಲದೆ ನನ್ನ ಹಸ್ಬೆಂಡ್ ಹೋಗೋದು 8:30ಗೆ ಹೋಗ್ಬಿಡ್ತಾರೆ. ಅವ್ರು ಹೋಗೋ ಅಷ್ಟರಲ್ಲಿ ಎಲ್ಲ ಅಡುಗೆನೂ ಆಗಬೇಕು. ಎಷ್ಟು ಫಾಸ್ಟಾಗಿ ಮಾಡ್ತೀನಿ ಅಂದರೆ ಅಷ್ಟು ಫಾಸ್ಟಾಗಿ ಅಡುಗೆ ಕೆಲಸನೆಲ್ಲ ಮುಗಿಸ್ಕೋಬೇಕಾಗುತ್ತೆ. ಒಂಚೂರು ಇಲ್ಲೇನಾದರೂ ಲೇಜಿತನ ಮಾಡ್ಕೊಂಡ್ಬಿಟ್ರೆ ಒಂದು ಅಡುಗೆ ಸ್ಕಿಪ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲೂ ಸಹ ನಾನಿಲ್ಲಿ ಗ್ಯಾಪ್ ಕೊಡ್ದೇನೆ ಬೇಗನೆ ಅಡುಗೆ ಕೆಲಸನ ಸಹ ಮುಗಿಸ್ಕೊತಾ ಇದ್ದೀನಿ. ಒಂಚೂರು ಏನಾದರೂ ಲೇಜಿನೆಸ್ ಅಂತ ಬಂದುಬಿಟ್ರೆ ಅಡುಗೆ ಮಾಡೋದೇ ಒಂಚೂರು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಎಲ್ಲೂ ಸಹ ಲೇಜಿನೆಸ್ ಆಗಿ ಮಾಡೋದಿಲ್ಲ. ಹಾಗೆ ಬೆಳಗ್ಗೆ ಮಾತ್ರ ಕ್ವಿಕ್ಕಾಗಿ ನಾನು ಅಡುಗೆನ ಮುಗಿಸ್ಕೊಂಡ್ಬಿಡ್ತೀನಿ. ಅಡುಗೆ ಇಷ್ಟೆಲ್ಲ ಅಡುಗೆ ಮಾಡ್ತೀನ ಅಂತ ನನಗೆ ನಂಬೋದಕ್ಕೆ ಆಗಿರೋಲ್ಲ. ಆದ್ರೂ ಅಷ್ಟು ಬೇಗ ಅಡುಗೆನ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಹೆಂಗಂದರೆ ನನ್ನ ಹಸ್ಬೆಂಡ್ ಬಂದು ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಅಮ್ಮ ಇನ್ನು 10 ನಿಮಿಷ ಇದೆ, ಅಮ್ಮ ಇನ್ನೂ ಅರ್ಧ ಗಂಟೆ ಇದೆ, ಬೇಗ ಮಾಡು ಅಂತ ಹೇಳ್ತಾ ಇರ್ತಾರೆ ನೋಡಿ. ಅವ್ರು ಹೇಳುವಂತಹ ಗಡಿಬಿಡಿಗೆ ಒಂಚೂರು ನನಗೆ ಗಾಬರಿ ಆಗ್ತಾ ಇರುತ್ತೆ. ಅಷ್ಟು ಆ ಟೈಮಿಗೆ ಕರೆಕ್ಟಾಗಿ ಆಗುತ್ತೋ ಆಗಲ್ವೋ ಅನ್ನೋದೊಂದು ಇರುತ್ತೆ ಅಲ್ವಾ. ಹಾಗಾಗಿ ಇನ್ನು ಬೆಳಗ್ಗೆ ಮಾಡಿರುವಂತಹ ಶುಂಠಿ ಟೀ ನಾನು ಕುಡ್ದಿರಲೇ ಇಲ್ಲ. ಇಲ್ಲಿ ಇನ್ನೊಂದು ಸರಿ ಅದನ್ನು ಬಿಸಿ ಮಾಡಿಕೊಂಡು ಇವಾಗ ಹಾಕ್ಕೊಂಡು ಕುಡಿತಿದ್ದೀನಿ. ಅದನ್ನು ಒಂದು ಸೈಡ್ ಬಿಸಿಗೆ ಇಟ್ಕೊಂಡು ಇವಾಗ ಒಂದು ಸೈಡು ಪಲ್ಯಗೂ ಸಹ ಒಗ್ಗರಣೆ ಮಾಡ್ಕೊತಿದ್ದೀನಿ. ಆ ಪಲ್ಯ ಒಗ್ಗರಣೆ ಹಾಕಿಬಿಟ್ಟು ಬೇಳೆನ ಕುಕ್ಕರ್ಗೆ ಹಾಕಿದ ಮೇಲೆ ಶುಂಠಿ ಟೀ ಕುಡಿಯೋದು ಕೂತ್ಕೊಂಡ್ರೆ ಆರಾಮಾಗಿ ಎರಡೂ ಸಹ ಒಟ್ಟಿಗೆ ಆಗಿಬಿಡುತ್ತೆ. ಅದೆಲ್ಲ ಆಗೋ ಅಷ್ಟರಲ್ಲಿ ರೊಟ್ಟೆ ಕೆಲಸನೂ ಸಹ ಮುಗಿಸ್ಕೋಬೇಕು.
ಇನ್ನು ರೊಟ್ಟಿ ಹಾಗೆ ಸ್ವಲ್ಪ ಹಾಗಲಕಾಯನ್ನು ಸಹ ತೊಗೊಂಡು ಬಂದಿದ್ದೆ, ಅದನ್ನು ಸಹ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ಸಾಂಬಾರು ಸಹ ಒಗ್ಗರಣೆನ ಮಾಡ್ಕೊಂಬಿಟ್ಟು ಹಾಗೆ ಬೆಳಗ್ಗೆನೇ ಗಂಜಿ ಮಾಡಿಟ್ಟಿದ್ದೆ ನೋಡಿ, ಅದಕ್ಕೆ ಇಲ್ಲಿ ಮಜ್ಜಿಗೆನ ಮಾಡಿಬಿಟ್ಟು ಗಂಜಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂಚೂರು ಬೆಂಗಳೂರಲ್ಲಿ ಬಿಸಿಲು ಅನ್ನೋದು ಒಂಚೂರು ಕಡಿಮೆ ಆಗಿದೆ, ಒಂದೆರಡು ಮೂರು ದಿನದಿಂದ ಮಳೆ ಬರ್ತಾ ಇದೆ. ಹಾಗಾಗಿ ಗಂಜಿ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಹಾಗೆ ಮನೇಲಿ ನನಗೂ ಶೀತ, ಹಾಗೆ ನನ್ನ ಮಗಳಿಗೂ ನನ್ನಿಂದ ಅವಳಿಗೂ ಸಹ ಶೀತ ಬಂದಿದೆ. ಇನ್ನು ನಾವಿಬ್ಬರು ಗಂಜಿ ಕುಡಿದ್ರೆ ಮತ್ತಷ್ಟು ಶೀತ ಆಗುತ್ತೆ ಅಂತ ಇವತ್ತು ಮಾಡೋದೇ ಬೇಡ ಅಂತ ಅಂದ್ಕೊಂಡೆ. ಆದರೆ ನನ್ನ ಹಸ್ಬೆಂಡ್ಗೆ ಗಂಜಿ ಬೇಕು ಅಂತ ಅಂದರು. ಹಾಗಾಗಿ ಇಲ್ಲಿ ಅವರಿಗೆ ಮಾಡಿ ಕಳಿಸ್ತಾ ಇದ್ದೀನಿ ಗಂಜಿನ. ಅವ್ರ ಮನೇಲಿ ಒಂದು ಗ್ಲಾಸ್ ಕುಡಿದು ಮತ್ತೆ ಒಂದು ಗ್ಲಾಸ್ನ ತೊಗೊಂಡು ಹೋಗ್ತಾರೆ. ಇನ್ನು ಇವತ್ತು ಎಲ್ಲ ಅಡುಗೆನೂ ಸಹ ರೆಡಿ ಆಗಿಬಿಟ್ಟಿತ್ತು. ಅವ್ರಿಗೆ ಟೈಮ್ ಆಗೋಷ್ಟರಲ್ಲಿ ಸಾಂಬಾರು ಒಂದು ರೆಡಿ ಆಗಿರಲಿಲ್ಲ, ಯಾಕೆಂದರೆ ಬೆಳಗ್ಗೆ ಸೊಪ್ಪು ತೊಗೊಂಡ್ಬಂದು ಬಿಡಿಸಿ ಸಾಂಬಾರು ಮಾಡೋದಕ್ಕೆ ಒಂಚೂರು ಲೇಟಾಗಿತ್ತಲ್ವ. ಹಾಗಾಗಿ ಇನ್ನೇನು ಟೈಮ್ ಹೋಗೋದಕ್ಕೆ ಒಂದು 1/4 ಗಂಟೆ ಇದೆ ಅನ್ನೋಷ್ಟರಲ್ಲಿ ಸಾಂಬಾರನ್ನ ಒಗ್ಗರಣೆ ಹಾಕಿಬಿಟ್ಟೆ. ಆದರೆ ಕುದಿಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಲ್ವ, ಅದು ಕುದಿಯೋದನ್ನು ನೋಡ್ಕೊಂಡು ಇಲ್ಲಿ ಬಾಕ್ಸ್ನ ಕಟ್ತಾ ಇದ್ದೀನಿ. ಅವ್ರು ಹೋಗೋಷ್ಟರಲ್ಲಿ ಸಾಂಬಾರು ಕುದ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು ಇವತ್ತು. ಅವ್ರು ಹೋಗೋಷ್ಟರಲ್ಲಿ ಸಾಂಬಾರು ಸಹ ಕುದೀತು. ಇನ್ನು ಅವರಿಗೆ ಸಾಂಬಾರನ್ನು ಸಹ ಇಲ್ಲಿ ಕಟ್ಟಿ ಕಳಿಸ್ತಾ ಇದ್ದೀನಿ. ಅವರಿಗೆ ಪಲ್ಯ ಜೊತೆಗೆ ರೈಸ್ನ ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ನನ್ನ ಹಸ್ಬೆಂಡ್ಗೆ, ಸಾಂಬಾರು ಇರಲೇಬೇಕು. ಹಾಗಾಗಿ ಅವರಿಗಂತ ಸಾಂಬಾರನ್ನ ಬೇಗ ಮಾಡಲೇಬೇಕಾಗತ್ತೆ. ಹಾಗೆ ಒಂದಿನ ಬಿಟ್ಟು ಒಂದಿನ ಸಾಂಬಾರನ್ನ ಮಾಡ್ಕೊತೀನಿ ನಾನು. ಡೈಲಿ ಸಾಂಬಾರೇನು ಮಾಡೋದಕ್ಕೇನು ಹೋಗಲ್ಲ. ಹಾಗೆ ಊರಿಂದ ಬಂದ ನಂತರ ನಾನು ಸೊಪ್ಪು ಸಾಂಬಾರನ್ನ ಮಾಡಿರಲೇ ಇಲ್ಲ. ಇವತ್ತು ಸೊಪ್ಪು ಸಾಂಬಾರನ್ನ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಸೊಪ್ಪನ್ನ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಸೊಪ್ಪು ತೊಗೊಂಬಂದು ಇವತ್ತು ಸಾಂಬಾರನ್ನ ಮಾಡಿದ್ದಾಯಿತು. ಇನ್ನು ಇಲ್ಲಿ ಮಾಡಿರೋಂತಹ ಅಡುಗೆ ಏನಿತ್ತಲ್ವ ಅದನ್ನೆಲ್ಲ ನೀಟಾಗಿ ಅವ್ರ ಬಾಕ್ಸಿಗೆ ಹಾಕಿ ಅವ್ರಿಗೆ ಕೊಡ್ತಾ ಇದ್ದೀನಿ. ಇವತ್ತಿನ ಅಡುಗೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಏನೇನು ಮಾಡಿದ್ದೀನಿ ಅಂತ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ಇನ್ನು ಇದೆಲ್ಲ ಮಾಡುವಷ್ಟರಲ್ಲಿ ಟೈಮು ಸಹ ಕರೆಕ್ಟಾಗಿ 8:30 ಆಗಿತ್ತು. ಅವ್ರು ಕರೆಕ್ಟಾಗಿ 8:45ಗೆ ಹೋಗಬೇಕಾಗಿತ್ತು. ಇನ್ನು ಇವಾಗ ಸಮಾಧಾನ ಆಯಿತು, ಅವ್ರು ಹೋಗೋಕ್ಕಿಂತ ಒಂದು 1/4 ಗಂಟೆ ಬೇಗನೆ ಅಡುಗೆನ ಮುಗಿಸ್ಕೊಂಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ಅಂದ್ಕೊಂಡಂಗೆ ಎಲ್ಲ ಅಡುಗೆನೂ ಆಯಿತು. ಆದರೆ ಒಂದು ರೆಸಿಪಿನ ಮಾಡೋದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟೆ, ಯಾಕಂದರೆ ಅದನ್ನ ಶೂಟ್ ಮಾಡ್ಕೋಬೇಕಾಗಿತ್ತು. ಇನ್ನು ಅದನ್ನ ಶೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇವರಿಗೆ ಅಡುಗೆನೇ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಆ ರೆಸಿಪಿನ ನಾನು ಇವ್ರನ್ನ ಕಳಿಸಾದ ನಂತರ ನಾನು ಇಲ್ಲಿ ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಅದು ಯಾವ ರೆಸಿಪಿ ಅಂದರೆ ಬಾಳೆಕಾಯಿ ಫ್ರೈ ಮಾಡಿದ್ದೀನಿ, ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ. ಆ ರೆಸಿಪಿನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವೀಡಿಯೋನ ನೋಡಿ. ಇನ್ನು ಬಾಳೆಕಾಯಿ ಗ್ರೀನ್ ಮಸಾಲ ತವಾ ಫ್ರೈ ಅಂತ ಸೂಪರ್ ಟೇಸ್ಟಿಯಾಗಿರುತ್ತೆ. ಅದನ್ನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಬಾಳೆಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಬಾಳೆಕಾಯಿನ ತೊಗೊಂಡಿದ್ದೀನಿ, ಅಂದರೆ ಮಧ್ಯಾಹ್ನದ ಊಟಕ್ಕೂ ಆಗುತ್ತೆ, ಹಾಗೆ ಸಂಜೆ ಸ್ನ್ಯಾಕ್ಸಿಗೂ ಸಹ ಇದನ್ನು ತಿನ್ಬೋದು ಅಂತ ಹೇಳ್ಬಿಟ್ಟು 2 ಬಾಳೆಕಾಯಿ ಇತ್ತು, ಅದನ್ನು ಇಲ್ಲಿ ತೊಗೊತಾ ಇದ್ದೀನಿ. ಇನ್ನು ಬಾಳೆಕಾಯಿದು ಎಡ್ಜಸ್ ಏನಿರುತ್ತಲ್ವ ಅದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಕಟ್ ಮಾಡಿಕೊಂಡು ನೀಟಾಗಿ ಅದ್ರ ಮೇಲುಗಡೆ ಸಿಪ್ಪೆನ ಈ ಥರ ತೆಗಿಬೇಕಾಗುತ್ತೆ. 2 ಬಾಳೆಕಾಯಿ ಸಿಪ್ಪೆನ ನಾನು ಅದೇ ಥರನೇ ತೆಗಿತಾ ಇದ್ದೀನಿ. ಇನ್ನು ಇದನ್ನ ತೆಗೆದ ತಕ್ಷಣ ನಾವು ನೀರಿಗೆ ಹಾಕೋಬೇಕಾಗುತ್ತೆ, ಯಾಕಂದರೆ ಮೇಲ್ಗಡೆ ನಾವು ಸಿಪ್ಪೆ ತೆಗೆದ ಮೇಲೆ ಅದು ಕಪ್ಪಗಾಗುತ್ತೆ. ಹಾಗಾಗಿ ಇನ್ನು ನೀರಿಗೆ ಹಾಕಿದ ನಂತರ ಈ ಥರ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ತೆಳುವಾಗಿನೂ ಅಲ್ಲ, ಹಾಗೆ ತುಂಬ ದಪ್ಪದಾಗಿನೂ ಅಲ್ಲ. ಈ ಬಜ್ಜಿಗೆಲ್ಲ ಕಟ್ ಮಾಡ್ಕೊತಾರೆ ನೋಡಿ, ಅದಕ್ಕಿಂತ ಒಂಚೂರು ದಪ್ಪದಾಗಿದ್ದರೆ ಸಾಕಾಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಥರ ನೀವು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕಿಂತ ದಪ್ಪದಾಗಿನೂ ಸಹ ನೀವು ಕಟ್ ಮಾಡ್ಕೋಬಹುದು. ಜನ ಏನಾದರೂ ಜಾಸ್ತಿ ಇದ್ದೀರಾ ಅಂದರೆ ಈ ಥರ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2 ಹೊತ್ತಿಗೂ ಮಾಡ್ಕೊತಿದ್ದೆ, ಹಾಗಾಗಿ ಒಂದು ಸ್ವಲ್ಪ ತೆಳುವಾಗಿನೇ ಇಲ್ಲಿ ಬಾಳೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಕಟ್ ಮಾಡ್ಕೊಂಡಿರುವಂತಹ ಬಾಳೆಕಾಯಿನ ನೀರಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಇನ್ನು ಎಲ್ಲ ಬಾಳೆಕಾಯಿನೂ ಆ ಥರ ಕಟ್ ಮಾಡ್ಕೊಂಡು ನೀಟಾಗಿ ನೀರಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಮಸಾಲೆನ ರುಬ್ಕೋಬೇಕಾಗಿತ್ತು, ಹಾಗಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ, ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಒಂದು 4 ಎಳೆ ಕರಿಬೇವು ಎಲೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಸೇರಿಸ್ಕೋಬೋದು. ಖಾರ ಕಡಿಮೆ ತಿಂತೀವಂದರೆ ನೀವು ಕಡಿಮೆನೂ ಸಹ ಸೇರಿಸ್ಕೋಬೋದು. ಇನ್ನು ಇಲ್ಲಿ 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡ ನಂತರ ಇದಕ್ಕೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಒಂದು 6 ರಿಂದ 8 ಕಾಳು ಮೆಣಸನ್ನ ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ಕಾಳು ಮೆಣಸನ್ನು ಸಹ ಸೇರಿಸ್ಕೊಳ್ಳೋದ್ರಿಂದ ಹಸಿ
ಹಸಿಮೆಣಸಿನ್ಕಾಯಿನ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನ ಮಾತ್ರ ಸೇರಿಸ್ಕೊಳ್ಳಿ. ಇನ್ನು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತೊಗೊಂಬರ್ಬೇಕಾಗುತ್ತೆ. ನಿಮಗೆ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಯಾವ ಥರ ಪೇಸ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಅಂತ. ಈ ಥರ ಪೇಸ್ಟ್ ಆದರೆ ಮಸಾಲ ರೆಡಿ ಆಯಿತು ಅಂತಲೇ. ಇನ್ನು ಇಲ್ಲಿ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ. ತಟ್ಟೆಗೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಬಾಳೆಕಾಯಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ತಟ್ಟೆನೇ ತೊಗೋಬೇಕು ಅಂತೇನಿಲ್ಲ, ಒಂದು ಬೌಲ್ ಆದರೂ ತೊಗೋಬೋದು. ನಾನಿಲ್ಲಿ ತಟ್ಟೆಯಲ್ಲಾದರೆ ನೀಟಾಗಿ ಎಲ್ಲ ಬಾಳೆಕಾಯಿಗೂ ಮಸಾಲೆ ಹಿಡ್ಕೊಳ್ಳುತ್ತಲ್ವ ಅಂತೇಳಿ ತಟ್ಟೆನೇ ತೊಗೊತಾ ಇದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನೇ ಸೇರಿಸ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನೇ ಸೇರಿಸ್ಕೊಂಡು ನಾವೇನು ಗ್ರೀನ್ ಮಸಾಲ ರುಬ್ಕೊಂಡಿದ್ವಲ್ವ ಅದನ್ನು ಹಾಕೋಬೇಕಾಗುತ್ತೆ. ಅದನ್ನು ಹಾಕ್ಕೊಂಡು ಒಂದು 2 ಅಥವಾ 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ಳಿ. ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಈ ಥರ ನಾವೇನಾದರೂ ಫ್ರೈ ಅದೇನಾದರೂ ಮಾಡ್ತೀವಿ ಅಂದರೆ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಮಸಾಲ ಅನ್ನೋದು ಎಲ್ಲ ಬಾಳೆಕಾಯಿಗೂ ಸಹ ಹಿಡ್ಕೊಳ್ಳುತ್ತೆ. ಹಾಗಾಗಿ ಇನ್ನು ಇಲ್ಲಿ ನಿಮ್ಗೆ ಏನಾದರೂ ಕಾರ್ನ್ಫ್ಲೋರ್ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀವು ಸೇರಿಸ್ಕೋಬಹುದು. ನೋಡಿ ನಿಮಗೆ ಯಾವ ಥರ ಹದ ಬೇಕು, ತಿಕ್ಕಾಗಬೇಕು ಅಥವಾ ಬಾಳೆಕಾಯಿ ನೀಟಾಗಿ ಮಸಾಲ ಹಿಡಿತಾ ಇಲ್ಲ ಅಂದರೆ ನೀವು ಇದಕ್ಕೆ ಕಾರ್ನ್ಫ್ಲೋರ್ನ ಸೇರಿಸ್ಕೋಬೋದು. ಇಲ್ಲಿವಾಗ ನಾನು ಎಲ್ಲ ಮಸಾಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಾಳೆಕಾಯಿಗೆ ಹಾಕಿ ಇಟ್ಟಿದ್ದೀನಿ. ಇನ್ನು ಇದು ನಿಮಗೆ ಟೈಮ್ ಇದ್ದರೆ ಮ್ಯಾಗಿನೇಟ್ ಮಾಡೋದಕ್ಕೆ ಇಡೀ ಟೈಮ್ ಇಲ್ಲ ಅಂದರೆ ನೀವು ಆವಾಗಲೇ ಮಾಡ್ಕೋಬೋದು. ನಾನಿಲ್ಲಿ ಇವಾಗ ಊಟಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಇಲ್ಲಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಇನ್ನು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಅಥವಾ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾವೇನು ಮ್ಯಾಗಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ವ ಬಾಳೆಕಾಯಿ ಅದನ್ನು ಒಂದೊಂದಾಗಿ ಈ ಥರ ಪ್ಯಾನ್ ಮೇಲೆ ಹಾಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ಅಂತೇನಿಲ್ಲ, ಎಣ್ಣೆ ಕಡಿಮೆನೇ ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ಇಲ್ಲಿ ಒಂದು ಸರಿ ನಾನು ಒಂದು 6 ಅಥವಾ 8 ಬಾಳೆಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇದೇನು ಬೇಯೋದಕ್ಕೆ ತುಂಬ ಟೈಮ್ ಏನು ತೊಗೊಳ್ಳಲ್ಲ, 1-2 ಅಥವಾ 3 ನಿಮಿಷ ಆದರೆ ಸಾಕಾಗುತ್ತೆ. ಇನ್ನು ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಯಾವ ಥರ ಟರ್ನ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು 1-2 ಅಥವಾ 3 ನಿಮಿಷ ಆದ ನಂತರ ಎಲ್ಲ ಬಾಳೆಕಾಯಿನೂ ನೀಟಾಗಿ ಈ ಥರ ಇದನ್ನು ಟರ್ನ್ ಮಾಡಿಕೊಂಡು ಮತ್ತೆ ಒಂದು 3 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಹಾಗೆ ನೀವು ಮಸಾಲೆ ಜಾಸ್ತಿ ಹಾಕಿದರೆ ಬಾಳೆಕಾಯಿಗೆ ಮಸಾಲೆ ಜಾಸ್ತಿ ಇಟ್ಕೊಂಡಿರುತ್ತೆ, ಅಥವಾ ನೀವು ಕಡಿಮೆ ಹಾಕಿದರೆ ಮಸಾಲ ಕಡಿಮೆನೇ ಇಟ್ಕೊಂಡಿರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಯಾವ ಥರ ಹಾಕಿದ್ದೀನಿ, ಹಾಗೆ ಯಾವ ಥರ ಇದನ್ನು ತವಾ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಫಿಶ್ ಏನಾದರೂ ತಿಂತೀವಿ ಅಂದರೆ ಈ ಮಸಾಲಾನ ಹಾಕಿಬಿಟ್ಟು ಫಿಶ್ಶಿಗೆ ಮಾಡ್ಕೊತೀನಿ, ಅದು ಸಹ ತುಂಬಾ ರುಚಿಯಾಗಿರುತ್ತೆ. ಇನ್ನು ಇಲ್ಲಿ ಎರಡು ಸೈಡು ಸಹ ನಾನು ನೀಟಾಗಿ ಫ್ರೈ ಮಾಡಿಕೊಂಡು ರೆಡಿ ಆಯಿತು. ಇದನ್ನು ಇವಾಗ ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಒಂದು ಬ್ಯಾಚು ನಾನೇನು ಫ್ರೈ ಮಾಡಿದ್ದೆ ಅಲ್ವಾ ಅದೇ ಥರ ಇನ್ನೊಂದು ಬ್ಯಾಚು ಸಹ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಇನ್ನೊಂದು ಬ್ಯಾಚು ಸಹ ಫ್ರೈ ಆದಮೇಲೆ ನಾನು ನಿಮಗೆ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ನೋಡೋದಕ್ಕೆ ಫಿಶ್ ಫ್ರೈ ಥರನೇ ಕಾಣ್ತಾ ಇರುತ್ತೆ, ಆದರೆ ಅದರಲ್ಲಿ ಫಿಶ್ ಇರಲ್ಲ, ಅಷ್ಟೇ ಸೂಪರ್ ಟೇಸ್ಟಿಯಾಗಿರುತ್ತೆ. ನಾವು ಯಾವಾಗಲೂ ಬಾಳೆಕಾಯಿ ರವೆ ಫ್ರೈ ಮಾಡಿರ್ತೀವಲ್ವ, ಒಂದ್ಸರಿ ನೀವು ಬಾಳೆಕಾಯಿ ಇದ್ದಾಗ ಈ ಥರ ಗ್ರೀನ್ ಮಸಾಲಾನ ಹಾಕಿಬಿಟ್ಟು ಫ್ರೈನ ಮಾಡಿ ತುಂಬಾ ಇಷ್ಟಪಡ್ತಾರೆ. ಹಾಗೆ ನೀವು ಇದನ್ನು ಅನ್ನ ರಸಮ್ಮು ಹಾಗೆ ಬೇಳೆ ರಸಮ್ ಜೊತೆಗೆ ಸೈಡ್ ಡಿಶ್ ಆಗೂ ಸಹ ತಿನ್ಬೋದು. ಇಲ್ಲ ಟೀ ಕಾಫಿ ಕುಡಿಯುವಾಗ ಏನಾದರೂ ನೆಂಚ್ಕೊಂಡು ತಿನ್ನಬೇಕು ಅಂತ ಅಂದಾಗ ಈ ಥರ ನೀವು ಮಕ್ಕಳಿಗೆ ಮಾಡಿಕೊಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಯಾವ ಮಕ್ಕಳು ಸಹ ಬೇಡ ಅಂತ ಹೇಳೋದೇ ಇಲ್ಲ. ಇನ್ನು ಬಾಳೆಕಾಯಿ ಫ್ರೈ ಎಲ್ಲ ರೆಡಿ ಆಯಿತು. ಇನ್ನು ಕೆಂಪು ಚಟ್ನಿ ಒಂದು ಮಾಡಬೇಕಾಗಿತ್ತು, ಹಾಗಾಗಿ ಇಲ್ಲಿ ಕೆಂಪು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಮಾವಿನಕಾಯಿ ಹಾಕ್ಬಿಟ್ಟು ಕೆಂಪು ಚಟ್ನಿ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಮನೆಯಲ್ಲಿ ಒಂಚೂರು ಹುಳಿ ಮಾವಿನಕಾಯಿ ಇತ್ತು, ಅದನ್ನೇ ಹಾಕ್ಬಿಟ್ಟು ಚಟ್ನಿನ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ವ್ಲಾಗು, ನಾನು ಮಾಡಿರೋಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ, ಪ್ಲೀಸ್ ನೀವು ಸಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದರೆ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.